ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ನನ್ನ ಹಣೆ ಬರಹ ನನಗೆ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ 78ರಿಂದ 80 ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ನನ್ನ ಹಣೆ ಬರಹ ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷ ಏನು ಕೊಡುತ್ತೋ ಅದನ್ನ ಸ್ವೀಕರಿಸ್ತೀನಿ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದ ಟ್ರಬಲ್ ಇಲ್ಲ. ಲಿಂಗಾಯತ ಮುಸ್ಲಿಂ ಒಕ್ಕಲಿಗ ಸಭೆ ನಡೆದಿದ್ದು ಗೊತ್ತೇ ಇಲ್ಲ. ಇನ್ನು ಯಾರಿಗೆ ಯಾವ ಖಾತೆ ಅನ್ನೋದು ಚರ್ಚೆ ಆಗಿಲ್ಲ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ವೀಕ್ಷಕರೇ ಆಲ್ರೆಡಿ ಅಂದ್ರೆ ಟ್ವಿಟರ್ನಲ್ಲೂ ಕೂಡ ಹಲವಾರು ಹ್ಯಾಶ್ ಟ್ಯಾಗ್ಗಳೊಂದಿಗೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಕೂಡ ಬಂದಿತ್ತು. ಹಾಗೇನೆ ಡೆಪ್ಯೂಟಿ ಸಿಎಂ ಆಗಿ ಮಾಡಬೇಕು ಡಿಕೆ ಶಿವಕುಮಾರ್ ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು. ಅಂದ್ರೆ ಡಿಕೆಎಸ್ ಫಾರ್ ಡಿಸಿಎಂ ಅನ್ನುವಂಥ ಹ್ಯಾಶ್ ಟ್ಯಾಗ್ ಅಡಿ ಟ್ವಿಟರ್ನಲ್ಲೂ ಕೂಡ ಸಾಕಷ್ಟು ಜನರ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇತ್ತು. ಇದೀಗ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಪ್ರಮುಖವಾಗಿ ಅಂದ್ರೆ ಪಕ್ಷದ ಒಳಗೆ ಯಾವುದೇ ರೀತಿಯಾದ ಟ್ರಬಲ್ ಇಲ್ಲ. ಹಾಗೇನೆ ಆಯಾ ಜಾತಿಯ ಸಭೆ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸುಮಾರು 78ರಿಂದ 80 ಜನ ಆಕಾಂಕ್ಷಿಗಳಿದ್ರು. ಅದರಲ್ಲಿ ನಾನು ಕೂಡ ಒಬ್ಬ ಅಷ್ಟೇ. ನನ್ನ ಹಣೆ ಬರಹ ನನಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಗೊಂದಲ ಆಗಿದೆ ಅನ್ನುವಂತ ಮಾಹಿತಿ ಇದೆ ಸರ್, ಹೌದಾ? ಗೊಂದಲ ಯಾಕಾಗ್ತದೆ? ಪಾರ್ಟಿಯಲ್ಲಿ ಒಬ್ಬರು ಯಾರು ನಮ್ಮ ಪಕ್ಷದ ಪರವಾಗಿ ಒಬ್ಬರು ಅಧಿಕಾರ ತಗೋಬೇಕು ಅಂತ ಹೇಳಿದ್ರು. ಪಕ್ಷದ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವರಿಗೆ ಪಕ್ಷ ಅವ್ರಿಗೆ DCM ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅವರು ಈಗ ನಮ್ಮ ನಾಯಕರು, ಸಿದ್ದರಾಮಯ್ಯನವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು. ಸೊ ಅವರಿಬ್ಬರಿಗೂ ಜವಾಬ್ದಾರಿಯನ್ನು ಈಗ ವಹಿಸಿದ್ದಾರೆ. ಗೊಂದಲ ಏನಿದೆ ಸರ್? ಲಿಂಗಾಯತ DCM ವಿಚಾರದಲ್ಲಿ ಮತ್ತೊಂದು DCM ಲಿಂಗಾಯತ ಕಮ್ಯುನಿಟಿಯಿಂದ ಒಬ್ಬರ DCM ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಪ್ರತ್ಯೇಕ ಸಭೆಯನ್ನು ಕೂಡ ಮಾಡಿದ್ರು ಲಿಂಗಾಯತ ಶಾಸಕರು ನಿಮ್ಮ ಪಕ್ಷದವರು. ನನಗೆ ಗೊತ್ತಿಲ್ಲಪ್ಪ. ನನಗೆ ಆ ಸಭೆಗಳು ಇಂಟರ್ನಲ್ಲು ಊಹಾ ಅವೆಲ್ಲ ನನಗೇನು ಗೊತ್ತಿಲ್ಲ. ನನಗೆ ಗೊತ್ತಿರೋದು ಅಧಿಕೃತವಾಗಿ ಏನು ಅನೌನ್ಸ್ಮೆಂಟ್ ಆಗ್ತಾ ಇದೆ ಅಷ್ಟು ಮಾತ್ರ ನಾವು ತಿಳ್ಕೊಂಡಿದ್ದೀವಿ. ಅಷ್ಟು ಮಾತ್ರ ವಿಚಾರ ನಮಗೆ ತಿಳಿಸಿದ್ದಾರೆ. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಲಿಂಗಾಯತರದು ಸಭೆ, ಒಕ್ಕಲಿಗರ ಸಭೆ, ಪರಿಶಿಷ್ಟ ಜಾತಿ ಸಭೆ, ಮುಸಲ್ಮಾನರ ಸಭೆ, ಬೇರೆಯವ್ರ ಸಭೆ, ಹೊಸ್ದಾಗಿ ಬಂದವ್ರ ಸಭೆ, ಹಳಬ್ರ ಸಭೆ, ಅವೆಲ್ಲ ನನಗೇನು ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಯಾರು ಹೇಳಿ? ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು.